ನಾವು ಭಾರತೀಯರು ಒಂದು ಸತ್ಯ ಇದೆ ಗೆಳೆಯರೇ. ಜಗತ್ತಿನ ದೊಡ್ಡ ಆಟಗಳಲ್ಲಿ ಸಣ್ಣ ದೇಶಗಳು ಮಾತ್ರ ಅಲ್ಲ, ದೊಡ್ಡ ದೇಶಗಳಿಗೂ ಕೂಡ ಸಿಲುಕುತ್ತವೆ. ಇದು ಸಾಮಾನ್ಯ ಆಯಿಲ್ ಸ್ಟೋರಿ ಅಲ್ಲ, ಇದು ರಾಜಕೀಯ, ಆರ್ಥಿಕತೆ ಮತ್ತೆ ಜಗತ್ತಿನ ಶಕ್ತಿಗಳ ನಡುವೆ ನಡೆಯುತ್ತಿರುವ ಒಂದು ಸೈಲೆಂಟ್ ವಾರ್. ಒಂದೇ ಒಂದು ನಿರ್ಧಾರ ಭಾರತದ ಪೆಟ್ರೋಲ್ ಪ್ರೈಸ್ ನ ಬದಲಾಯಿಸಬಹುದು, ಭಾರತದ ಎಕಾನಮಿಯನ್ನೇ ಶೇಕ್ ಮಾಡಬಹುದು. ಆ ನಿರ್ಧಾರದ ಹೆಸರು ರಷ್ಯನ್ ಆಯಿಲ್ ವೇವರ್. ಅದು 2022 ಜಗತ್ತನ್ನೇ ನಡುಗಿಸಿದ ಒಂದು ಘಟನೆ. ರಷ್ಯನ್ ಇನ್ವೇಷನ್ ಆಫ್ ಉಕ್ರೇನ್. ಒಂದ್ ಕಡೆ ರಷ್ಯಾ, ಇನ್ನೊಂದ್ ಕಡೆ ಉಕ್ರೇನ್. ಈ ಯುದ್ಧ ಶುರು ಆದ್ಮೇಲೆ ಜಗತ್ತಿನ ಪಶ್ಚಿಮ ದೇಶಗಳು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು. ರಷ್ಯಾ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್. ಏನಿದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಅಂದ್ರೆ, ಅಮೆರಿಕ, ಯುರೋಪ್ ದೇಶಗಳು ಒಂದು ಮೆಸೇಜ್ ಕೊಟ್ವು, ರಷ್ಯಾ ಎಕಾನಮಿಯನ್ನ ಸ್ಟಾಪ್ ಮಾಡಬೇಕು ಅಂತೇಳಿ. ಅದಕ್ಕಾಗಿ ರಷ್ಯನ್ ಆಯಿಲ್ಸ್, ರಷ್ಯನ್ ಬ್ಯಾಂಕ್ಸ್, ರಷ್ಯನ್ ಟ್ರೇಡ್ಸ್ ಎಲ್ಲದರ ಮೇಲೆ ರಿಸ್ಟ್ರಿಕ್ಷನ್ಸ್ ಆದವು. ಆದ್ರೆ ಜಗತ್ತು ಒಂದು ಫ್ಯಾಕ್ಟ್ ಅನ್ನ ಮರೆತಿತ್ತು. ರಷ್ಯಾ ಅಂದ್ರೆ ಜಗತ್ತಿನ ದೊಡ್ಡ ಆಯಿಲ್ ಸಪ್ಲೈಯರ್ ಅಂತ. ಆದ್ರೆ ಒಂದು ಘಟನೆ ನಡೆಯುತ್ತೆ, ಇಲ್ಲಿ ಇಂಡಿಯಾ ಎಂಟ್ರಿ ಕೊಡುತ್ತೆ. ಇಂಡಿಯಾ, ಭಾರತ ಒಂದು ಗ್ರೋವಿಂಗ್ ಸೂಪರ್ ಪವರ್ ಆಗಿತ್ತು. ಪಾಪ್ಯುಲೇಷನ್ ತುಂಬಾ ಇದೆ, ಇಂಡಸ್ಟ್ರೀಸ್ ತುಂಬಾ ಇದೆ, ಆಯಿಲ್ ಡಿಮ್ಯಾಂಡ್ ಕೂಡ ತುಂಬಾನೇ ಇದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಭಾರತಕ್ಕೆ ಬೇಕಾಗೋ ಆಯಿಲ್ ನಲ್ಲಿ ಹೆಚ್ಚಿನದು ಇಂಪೋರ್ಟ್ ರಷ್ಯಾದಿಂದನೇ ಆಗ್ತಾ ಇದ್ದಿತ್ತು. ಯುದ್ಧ ಮುಗಿದ್ಮೇಲೆ ರಷ್ಯಾ ಒಂದು ಆಫರ್ ಕೊಟ್ಟಿತ್ತು, ನಮ್ಮ ಆಯಿಲ್ ಚೀಪ್ ಪ್ರೈಸ್ಗೆ ತಗೊಳ್ಳಿ ಅಂತ. ಅದಾಗ ಭಾರತ ಒಂದು ಸ್ಮಾರ್ಟ್ ಡಿಸಿಷನ್ ತೆಗೆದುಕೊಂಡಿತ್ತು, ಚೀಪ್ ಆಯಿಲ್ ಖರೀದಿ, ಇದರಿಂದ ಭಾರತ ಎಕಾನಮಿಗೆ ಹ್ಯೂಜ್ ಬೆನಿಫಿಟ್ ಅಂತ ಭಾರತ ಡಿಸೈಡ್ ಮಾಡಿತ್ತು. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಸ್ಯಾಂಕ್ಷನ್ಸ್ ಇದ್ರೂ ಕೂಡ ಕೆಲ ದೇಶಗಳಿಗೆ ಪರ್ಮಿಷನ್ಸ್ ಕೊಟ್ಟಿದ್ರು. ಅದೇ ರಷ್ಯನ್ ಆಯಿಲ್ ವೇವರ್. ಈ ವೇವರ್ ಇದ್ದ ಕಾರಣ ಭಾರತ ಓಪನ್ಲಿ ರಷ್ಯನ್ ಆಯಿಲ್ ತಗೋತಾ ಇತ್ತು. ಕೇವಲ 2 ವರ್ಷಗಳಲ್ಲಿ ಭಾರತ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳೋದು ತುಂಬಾನೇ ಆಯ್ತು. ಮೊದಲು 1% ಇದ್ದಿತ್ತು, ಈಗ ಸುಮಾರು 35% ಆಗಿದೆ. ಅಂದ್ರೆ ಭಾರತ ಬಳಸೋ ಆಯಿಲ್ ನಲ್ಲಿ ಬಹಳಷ್ಟು ರಷ್ಯಾದಿಂದ ಬರುತ್ತಿದೆ. ಆದ್ರೆ ಎಲ್ಲರೂ ಕೂಡ ಇದನ್ನ ಒಪ್ಲಿಲ್ಲ. ವಿಶೇಷವಾಗಿ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಕೇಳಿತ್ತು, ರಷ್ಯಾ ಎಕಾನಮಿ ಸ್ಟ್ರಾಂಗ್ ಆಗ್ಬಾರ್ದು, ಅದಕ್ಕಾಗಿ ಪ್ರೆಷರ್ ಹೆಚ್ಚಾಯ್ತು. ಈಗ ಜಗತ್ತಿನ ಮುಂದೆ ಒಂದು ಪ್ರಶ್ನೆ ಇದೆ, ರಷ್ಯನ್ ಆಯಿಲ್ ವೇವರ್ ಮುಂದುವರಿಯುತ್ತಾ ಅಥವಾ ಅದನ್ನ ಕ್ಯಾನ್ಸಲ್ ಮಾಡ್ತಾರಾ? ನೋಡಿ ಗೆಳೆಯರೇ, ವೇವರ್ ಕ್ಯಾನ್ಸಲ್ ಆದ್ರೆ ಭಾರತಕ್ಕೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಚೀಪ್ ಆಯಿಲ್ ಸಡನ್ಲಿ ಸ್ಟಾಪ್ ಆಗಬಹುದು. ಆಗ ಭಾರತ ಮಿಡಲ್ ಈಸ್ಟ್ ಕಂಟ್ರೀಸ್ ಕಡೆ ಹೋಗ್ಬೇಕು. ಆದ್ರೆ ಫ್ರೆಂಡ್ಸ್, ಮಿಡಲ್ ಈಸ್ಟ್ ಆಯಿಲ್ ಚೀಪ್ ಅಲ್ಲ, ಅದರ ಬೆಲೆ ಹೆಚ್ಚಾಗಿರುತ್ತೆ. ಅಂದ್ರೆ ಇಂಡಿಯಾಗೆ ಇಂಪೋರ್ಟ್ ಕಾಸ್ಟ್ ಹೆಚ್ಚಾಗುತ್ತೆ. ಕಾಸ್ಟ್ ಹೆಚ್ಚಾದ್ರೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾ? ನೇರವಾಗಿ ಪೆಟ್ರೋಲ್ ಪ್ರೈಸ್, ಡೀಸೆಲ್ ಪ್ರೈಸ್, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹೆಚ್ಚಾಗುತ್ತೆ. ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಇನ್ಕ್ರೀಸ್ ಆದ್ರೆ ಗೂಡ್ಸ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇನ್ಫ್ಲೇಷನ್ ಸ್ಟಾರ್ಟ್ ಆಗುತ್ತೆ. ನಾವು ಇದನ್ನ
ರಾಜಕೀಯ ದೃಷ್ಟಿಯಿಂದ ನೋಡಿದಾಗ ಇದು ಕೇವಲ ಎಕನಾಮಿಕ್ಸ್ ಅಲ್ಲ, ಇದು ಪಾಲಿಟಿಕ್ಸ್ ಕೂಡ ಆಗಿತ್ತು. ಜಗತ್ತಿನ ಸೂಪರ್ ಪವರ್ಸ್ ಒಬ್ಬರನ್ನೊಬ್ಬರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಮೋದಿ ಏನ್ ಪರೀಕ್ಷೆ ಮಾಡಿದ್ರು? ಭಾರತದ ಸ್ಟ್ರಾಟಜಿ ಸಿಂಪಲ್. ನಮ್ಮ ದೇಶದ ಬೆನಿಫಿಟ್ ಫಸ್ಟ್, ಅದಕ್ಕಾಗಿಯೇ ಚೀಪ್ ಆಯಿಲ್ ತೆಗೆದುಕೊಳ್ತಾ ಇದ್ವಿ. ಇಂಡಿಯಾ ಒಂದು ಬ್ಯಾಲೆನ್ಸ್ ಗೇಮ್ ಆಡ್ತಾ ಇತ್ತು. ಒಂದ್ ಕಡೆ ಅಮೇರಿಕಾ, ಇನ್ನೊಂದ್ ಕಡೆ ರಷ್ಯಾ. ಇದು ವಾರ್ ಅಲ್ಲ, ಆದ್ರೆ ಡಿಪ್ಲೊಮಸಿ ಗೇಮ್. ಪ್ರತಿ ಡಿಸಿಷನ್ ಜಗತ್ತಿನ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಮುಂದಿನ ತಿಂಗಳುಗಳಲ್ಲಿ ಒಂದು ಡಿಸಿಷನ್ ಹೊರಬರಬಹುದು. ವೇವರ್ ಎಕ್ಸ್ಟೆಂಡ್ ಆಗ್ಬಹುದು ಅಥವಾ ಕ್ಯಾನ್ಸಲ್ ಕೂಡ ಆಗ್ಬಹುದು. ಈ ಡಿಸಿಷನ್ ನೋಡೋಕೆ ಜಗತ್ತೇ ಕಾಯ್ತಿದೆ. ಯಾಕಂದ್ರೆ ಇಂಡಿಯಾ ಆಯಿಲ್ ಮಾರ್ಕೆಟ್ ತುಂಬಾ ದೊಡ್ಡದು. ಇದು ಕೇವಲ ಆಯಿಲ್ ಸ್ಟೋರಿ ಅಲ್ಲ, ಇದು ಪವರ್ ಸ್ಟೋರಿ. ಜಗತ್ತಿನ ಪಾಲಿಟಿಕ್ಸ್, ಎಕಾನಮಿ ಮತ್ತೆ ಸರ್ವೈವಲ್ ಸ್ಟೋರಿ. ಒಂದು ವೇವರ್, ಒಂದು ಡಿಸಿಷನ್ ಒಂದು ದೇಶದ ಎಕಾನಮಿ ಬದಲಾಯಿಸಬಹುದು. ಇದು ರಷ್ಯನ್ ಆಯಿಲ್ ವೇವರ್.